ಯಾಕ ಒಂದೆರಡು ದಿವಸದಿಂದ ಹೊಟ್ಟೆ ನೋವೇ ಕಡಿಮೆ ಆಗ್ತಿಲ್ವಲ್ಲ, ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ. ಗುಡು 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 ಅನ್ನುತ್ತೆ, ಹೊಟ್ಟೆಲೆಲ್ಲ ಹಂಗೆ ಕಿವಿಸ್ದಂಗ ಆಗ್ತಿರುತ್ತೆ. ಆ ಹೊಟ್ಟೆ ನೋವು ಅಂದ್ರೆ ನೋವು ತಡಿಯಕ್ಕಾಗಲ್ಲ, ನೀರ್ ಆಗಾಗಲ ನೀರ್ ಕಡಿಕ್ ಹೋಗಂಗ ಆಗ್ತಿರುತ್ತೆ. ಏನಾಯ್ತು ಏನೋ ಒಂದು ಗೊತ್ತಾಗ್ತಿಲ್ಲ. ಊಟ ಮಾಡಕ್ ಹೋದ್ರೆ ಹೊಟ್ಟೆ ಹಸಿತಿರುತ್ತೆ, ಊಟ ಮಾಡೋಣ ಅನ್ಸುತ್ತೆ. ನೋಡಿರಿ ಹಿಂಗ್ ಹೊಟ್ಟೆ ನೋವು ಬರ್ತೈತಲ್ಲ, ಏನ್ ಮಾಡೋಣ. ಹುಡ್ಗಂಗೆ ಮಾತ್ರೆ ತಗೊಂಬಂದ್ ಕೊಡ್ಲಾ ಪಾಪ ಅಂತ ಹೇಳಿದ್ದೆ. ಅದ್ ಯಾವ ಮಾತ್ರೆ ತಗೊಂಬಂದ್ ಕೊಟ್ನೋ ಏನೋ ಇವನಿಗೆ ಇವೆಲ್ಲ ಜ್ಞಾನ ಐತಾ? ನಮ್ಮಮ್ಮಂಗ್ ಕಾಯಿಲೆ ಆಗೈತೆ, ನಮ್ಮಮ್ಮಂಗ್ ಹುಷಾರಿಲ್ಲ, ಒಂದಿಟ್ಟು ಹೋಗಿ ಆಸ್ಪತ್ರೆಗಾರ ಕರ್ಕೊಂಡು ಹೋಗೋಣ ಅನ್ನೋದು ಜ್ಞಾನ ಇಲ್ಲ. ತಿರ್ಗಾಡ್ತಿರ್ತಾನ ನನ್ನ ಮಗ. ಅಯ್ಯ ಅಯ್ಯ ಏನು ಅಂತ ಹೊಟ್ಟೆಲ್ ಉಟ್ಬಿಟ್ನೋ ಏನೋ. ಒಂದು ಗೊತ್ತಿಲ್ಲ, ಹೇಳದೊಂದ್ ಮಾತು ಕೇಳಲ್ಲ, ಏನಿಲ್ಲ, ಬರೀ ಅಲ್ಲಿ ಇಲ್ಲಿ ಆಟೆ ಹೊಡ್ಕೊಂಡು ತಿರ್ಗಾಡೋದೇ ಆಯ್ತು ಇವಂದು. ನೋಡು ನೋಡು ನೋಡು, ಅಲ್ಲೇ ಹೊಲ್ಟಿರ ನೋಡು, ಎಲ್ಲ ಹೋಗ್ತಿದ್ದಾನಲ್ಲೇ ತಿಂಡಿ ತಿನ್ಕೊಂಡು ಅಲ್ಲೇ ಹೊಲ್ಟ. ಎಲ್ಲಿ ತೋಟತಾ ಹೋಗ್ತೀನಿ ಅಂತ ಹೇಳ್ತಾನೆ. ಅಲ್ಲಿ ಅಂಗಡಿ ಮಂತವ ಆ ಮಂತವ ಇಲ್ತವ ಕಟ್ಟೆ ತವ ಕುತ್ಕೊಂಡು ಬರೀ ಹರಟೆ ಹೊಡೆಯೋದೆ. ತೋಟತಾ ಹೋದ್ರೆ ಅಲ್ಲಿ ಕಾಯೆಲ್ಲ ಹಂಗೆ ಉದ್ರಿರ್ತವೆ, ಹೊಲತಾ ಹೋದ್ರೆ ಎಲ್ಲ ಬದಿ ಮೇಲೆಲ್ಲ ಹುಲ್ಲು ಅಂತೆ ಸೊಪ್ಪು ಅದು ಇದು ಕಡ್ಡಿ ಅವು ಇವು ಎಲ್ಲ ಹಂಗೆ ಬಿದ್ದಿರ್ತವೆ, ಏನು ನೋಡ್ಕೊಳಲ್ಲ, ಬರೀ ಸುಳ್ಳು ಹೇಳ್ತಾನೆ. ಅಲ್ಲಿ ಇಲ್ಲಿ ಹೋಗಿ ಹರಟೆ ಹೊಡ್ಕೊಂಡ್ ಬರ್ತಾನೆ. ಏನ್ ಮಾಡೋದು ಇವನಿಗೆ? ಹೇಳದೊಂದು ಮಾತು ಕೇಳೋದ್ವಲ್ಲ. ಆ ಜೈಗೆ ಹೇಳಿ 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 ನಾನು ಸಾಕಾಗ್ಬಿಟ್ಟೆ. ಒಂದ್ರಿಟ್ಟು ಅವನಿಗೆ ಬುದ್ಧಿ ಹೇಳೆ ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ಟು ತೋಟದಲ್ಲಿ ಹೊಲದಲ್ಲಿ ಕೆಲಸ ಮಾಡ್ರಿ ಅಂತ. ನಿಮ್ಮ ಮಾಮ ಅಷ್ಟೊಂದು ಕಷ್ಟಪಟ್ಟೆಲ್ಲ ಮಾಡುವಾಗೈತೆ, ಅದನ್ನ ಯಾವಾಗ ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳಿರೋದು ಇವ್ರ ಕೈಲಿ ಆಗ್ತಿಲ್ವಲ್ಲ, ಏನ್ ಮಾಡೋಣ. ಏಯ್ ಏ ಹುಡುಗ, ಎಲ್ಲ ಹೋಗ್ತಿದ್ಯಾ? ತಿರ್ಗಾ ಈ ಕಡೆ ಇಲ್ಲಿ. ಏನಪ್ಪ ಮಾಡೋದು ಇವಾಗ? ಅಮ್ಮಯ್ಯ ಬೇರೆ ತಿರ್ಗಾ ಬೇರೆ ಇನ್ಲಿಂದ ಕೂಕಣ್ತೈತೆ. ನಾನು ಇನ್ನೇನು ಸುಮ್ಕೆ ಕುಂತೈತೆ ತಿಂಡಿ ತಿನ್ಕೊಂಡು ಆರಾಮಾಗಿ ರಪ್ಪನ ಹೋಗ್ಬಿಡೋಣಂತ ನಾನು ಹೋಗ್ತಿದ್ದೀನಿ. ಹೊಲ್ದತ್ರ ಹೋಗಿ ನಿಂಗೆ ಹಸ್ಗಳನ್ನೆಲ್ಲ ಬಿಟ್ಕೊಂಬಂದಿರ್ತಾಳೆ, ಹೋಗೋರ್ಗಳಿಗೆ ಕೂತ್ಕೊಂಡು ಮಾತಾಡ್ಸೋಣಂತ ನಾನು ಹೋಗ್ತಿದ್ದೀನಿ. ನೋಡಿರಿ ಅಮ್ಮಯ್ಯ ಇಲ್ಲಿ ಕೂಕಣ್ತೈತೆ. ಎಲ್ಲಾರು ಕಳ್ಸಿಗಿಳ್ಸಿರಿ ಏನಪ್ಪ ಮಾಡೋದು? ಅಲ್ಲೋಗ್ಬಾ ಇಲ್ಲೋಗ್ಬಾ ಅಂತ. ಏನಾದರೂ ಒಂದು ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಹೋಗ್ಬೇಕು, ಇಲ್ಲ ಅಂದರೆ ಆಗಲ್ಲ. ಪಾಪ ನಿಂಗೆ ಬೇಜಾರು ಮಾಡ್ಕೊಳ್ತಾಳೆ, ಹೋಗಿ ಒಂದ್ಗಳಿಗೆ ಮಾತಾಡ್ಸ್ಕೊಂಬರ್ತೀನಿ. ಪಾಪ ಒಳ್ಳೆ ಹುಡುಗಿ ಅವಳು. ನಮ್ಮ ಜೈ ಇದ್ದಾಳಲ್ಲ, ಜೈ ಮಾತಿಗೂ ನನ್ನ ಮೇಲೆ ಕೋಪ ಮಾಡ್ಕೊಳ್ತಿರ್ತಾಳೆ. ಇದ್ಯಾಕಮ್ಮ ಕೂಕಣ್ತಿದ್ಯಾ? ಮೌ ನಾನಂದ್ರಿಟ್ಟು ಹೊಲತಾ ಹೋಗ್ತಿದ್ದೆ ಕಣಮ್ಮ, ಸಖತ್ ಕೆಲ್ಸಗಳಿದಾವಮ್ಮ ಹೊಲ್ತಾವು, ಒಂದೊಂದೆರಡು ಕೆಲ್ಸಗಳಿಲ್ಲ ಕಣಮ್ಮ. ಅಲ್ಲಿ ಹೋಗ್ಬಿಟ್ಟು ಒಂದ್ರಿಟ್ಟು ನೀರು ಬಿಡಬೇಕು, ತೋಟತಾವ ಹಸ್ಗಳೆಲ್ಲ ನೋಡ್ಕೋಬೇಕು. ಅಲ್ಲೇ ಬದಿ ಮೇಲೆಲ್ಲ ಆ ಕಾಂಗ್ರೆಸ್ ಗಿಡ ಅವು ಇವು ಸೊಪ್ಪು ಸದೆ ಎಲ್ಲ ಬೆಳೆದವೆ, ಅವನ್ನೆಲ್ಲ ಕಿತ್ತು ಬಿಸಾಕ್ಬೇಕು ಕಣಮ್ಮ. ಜಾಸ್ತಿ ಕೆಲ್ಸಗಳಿದಾವೆ ಕಣಮ್ಮ. ನಾಳೆ ನಾಡ್ದಿಂದ ಬೇರೆ ಉಕ್ಕೆ ಒಳಗೆ ಬೇರೆ ಬರ್ತೀನೋ ಅಂತ ಹೇಳಿದಾರೆ. ಅಲ್ಲೊಂದ್ರಿಟ್ಟು ನೀರೆಲ್ಲ ಬಿಟ್ಟು ಒಂದು ಸ್ವಲ್ಪ ಹದ ಮಾಡಬೇಕು. ಎಲ್ಲ ನೆಲ ಎಲ್ಲ ಒಣಗೋಗ್ಬಿಟ್ಟೈತೆ ಹೊಲ ಎಲ್ಲ. ಈಗ ಮಳೆಗಾಲ ಇಲ್ಲ ಏನಿಲ್ಲ, ನೀರು ಬಿಡಿಲ್ಲ ಅಂದ್ರೆ ಸರಿ ಆಗಲ್ಲ ಕಣಮ್ಮ. ಹೋಗಿ ಮೋಟ್ರ್ ಲೈನ್ ಬೇರೆ ಕೊಟ್ಟಿರ್ತಾರೆ, ಹೋಗಿ ನೀರು ಬಿಡಬೇಕು. ನಾನು ಅಮ್ಮೆಕಿಂದ ಬರ್ತೀನಿ ಕಣ್ ತಡಿಯಮ್ಮ, ಅಮ್ಮೆಕಿಂದ ಸಿಗ್ತೀನಿ. ಅದೇನಿದ್ರು ಅಮ್ಮೆಕಿಂದ ಕೂತ್ಕೊಂಡು ಮಾತಾಡಿದ್ರೆ ಆಗುತ್ತೆ. ನಾನು ಅರ್ಜೆಂಟ್ ಹೋಗ್ಬೇಕು ಕಣಮ್ಮ ಇವಾಗ. ಏಯ್ ನಾಟಕಗಾರ ನನ್ನ ಮಗನೇ, ಬಾರ್ಲಾ ಇಲ್ಲಿ, ನನ್ನ ಮುಂದೆ ನಾಟಕ ಮಾಡಬೇಡ ನೀನು. ಅಲ್ಕಳ್ಳ, ನೀನು ಹೊಲತ್ತಾಗ ಹೋಗ್ಬಿಟ್ಟು ಕೆಲಸ ಮಾಡೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಲ್ಲ. ಅದೇನೇನು ಕೆಲಸ ಮಾಡ್ತೀಯ ಏನೇನು ಬಿಡ್ತೀಯ ಅಂತ. ಏನ್ ಕೆಲಸ ಮಾಡಿದೀಯೋ? ನೆನೆ ಹೊಲತಾವ್ ಬಂದಿರಲ್ವಲ್ಲ, ಅಲ್ಲಿ ತೋಟತಾವ್ಲು ಬಂದಿದ್ದೀನಿ, ಹೊಲತಾವ್ಲು ಬಂದಿದ್ದೀನಿ. ಉಕ್ಕೆ ಓಡಿಸಿನ ಅಂತ ಹೇಳ್ತಿದ್ಯಾ? ದುಡ್ಡು ಕೊಡಮ್ಮ ಇಲ್ಲಿ ಒಂದಿಟ್ಟು ಉಕ್ಕೆ ಓಡ್ಸಕ್ಕಂತ ಹೇಳಿದ್ಯಾ? ಎಲ್ಲ ಉಕ್ಕೆನೇ ಓಡಿಸಿಲ್ಲ ನೀನು, ಬರೀ ನಾಟಕ ಮಾಡ್ತೀಯ ದುಡ್ಡು ಇಸ್ಕೊಂಡ್ಬಿಟ್ಟು ನೀನು. ಇನ್ಮೇಲೆ ನಾನು ನಿನ್ಗೆ ಏನು ಕೊಡಲ್ಲ, ನಾನೇ ದುಡ್ಡು ಕೊಟ್ಬಿಟ್ಟು ನಾನೇ ಉಕ್ಕೆ ಓಡಿಸ್ತೀನಿ. ನೀನು ಬರೀ ಅಲ್ಲಿ ಇಲ್ಲಿ ತಿರ್ಗಾಡೋದೇ ಆಗ್ಬಿಟ್ಟಿದ್ಯಾ ಕಣ್ ಹೇಳು ನೀನು. ಕಾಯಿ ಕೆಡಿಸ್ತೀನಿ ಅಂತ ಹೇಳಿದೆ, ಕಾಯಿನೂ ಕೆಡಿಸಿಲ್ಲ. ಒಂದೇ ಒಂದು ಕೆಲಸ ಮಾಡ್ಸಿಲ್ವಲ್ಲ ನೀವು. ತೋಟಕ್ಕೆ ಹೊಲಕ್ಕೆ ನೀರು ಬಿಡ್ತೀನಿ ಅಂತ ಹೇಳ್ತೀಯ, ಎಲ್ಲ ನೀರೇ ಬಿಟ್ಟಿಲ್ಲ. ಏನ್ ಮಾಡ್ತಿದ್ಯಾ ನೀನು? ಅಲ್ಲಿ ಇಲ್ಲಿ ಕುತ್ಕೊಳ್ಳೋದು, ಬರೀ ಹರಟೆ ಹೊಡೆಯೋದಾಗುತ್ತೆ. ನಿನ್ನ ಹೆಂಗಸರು ನೋಡಿದ್ರೆ ಊಟ ಮಾಡ್ಕೊಡ್ತಾಳೆ, ತಿಂಡಿ ತಿನ್ಕೊಡ್ತಾಳೆ, ಆರಾಮಾಗಿ ಹೋಗಿ ಮಲ್ಕೊಂಡ್ಬಿಡ್ತಾಳೆ ಚಳಿ ಆಗ್ತೈತಂತ. ಹಿಂಗಾದ್ರೆ ನೀವು ಮನೆ ಉಳಿತೆ ಅಂದ್ರಲ್ಲ. ಮಾಡ್ತೀನಿ ತಡ್ರಿ ನಿಮ್ಮಿಬ್ರಿಗೂ. ಹಂಗಲ್ಲ ನಿಮ್ಗೆ. ನಡ್ರಿ ತೋಟದ ಹತ್ರ ನಡ್ರಲ್ಲ, ಕೆಲಸ ಮಾಡಿಸ್ತೀನಿ ನಡ್ರಿ ನಿಮ್ಮಿಬ್ರಿಗೂ, ಅಲ್ಲಿ ಕೂತ್ಕೊಂಡು ಮಾಡಿಸ್ತೀನಿ ನಡ್ರಿ. ನಿಮ್ದು ಯಾಕ ಬಲು ಅತಿ ಆಗೋಯ್ತು. ನಾನು ಏನ ಮಾಡ್ಕೊಡ್ತಾರೆ ಅಂತ ನನ್ನ ಗಂಡ ಕಷ್ಟಪಟ್ಟು ಎಲ್ಲ ಉಳಿಸೋಗಿರೋದಲ್ಲ, ನೀನು ಉಳಿಸ್ಕೊಳಕ್ ಆಗ್ತಿಲ್ವಲ್ಲ ನಿನ್ ಕೈಲಿ. ಯಾಕೆ ಅಲ್ಲಿ ಇಲ್ಲಿ ಆಟೆ ಹೊಡಿಯಕ್ ಹೋಗ್ತೀಯ ನೀನು? ಬೈಬೇಡ ಕಣ, ಸುಮ್ಮನಿರಮ್ಮ. ಇವಾಗ ತೋಟದ ಹತ್ರನೇ ಕಣಮ್ಮ ಹೋಗ್ತಿರೋದು. ನೀನು ಇದ್ಯಾಕಮ್ಮ ಹಿಂಗ್ ಬೈತಿದ್ಯಾ? ಬೇಕಾದ್ರೆ ನಿನಗೆ ಸುಳ್ಳು ಹೇಳಿದ್ರೆ ಬಾ, ಬೇಕಾದ್ರೆ ನೀನು ನನ್ನ ಜೊತೆನೆ ಬೇಕಾದ್ರೆ ತೋಟತಾವ ಹೋಗೋಣ, ಬೇಕಾದ್ರೆ ತೋಟತಾವ ಹೊಲತ್ತಾವ. ನಾನು ಅಲ್ಲಿ ನೀರು ಬಿಡಕ್ಕೆ ಹೋಗ್ತಿದ್ದೀನಿ, ಹೊಲತ್ತಾವ ಎಲ್ಲ ಕೆಲಸ ಮಾಡಕ್ಕೆ ಹೋಗ್ತಿದ್ದೀನಿ. ನೀನು ಇದೇನಮ್ಮ, ನೀನು ಹಿಂಗೆ ಹೇಳ್ತೀಯ? ಅಮ್ಮೋ ಆ ಜೈಗೆ ಹೇಳು ಒಂದ್ರಿಟ್ಟು. ಏನು ಕೆಲಸ ಮಾಡಲ್ಲ ಕಣಮ್ಮ, ಮಂತಾವ ಏನು ಕೆಲಸ ಮಾಡಲ್ಲ, ಏನಿಲ್ಲ. ನೀನು ಮಂತಾವ್ಲೆ ಕುತ್ಕೊಂಡ್ಬಿಟ್ಟು ಒಂದ್ರಿಟ್ಟು ಕೆಲಸಗಳು ಅದು ಇದು ಮಾಡ್ಸಮ್ಮ. ನೀರು ತುಂಬಿಸೋದಾಗ್ಲಿ, ಬಟ್ಟೆ ತೊಳ್ಸೋದಾಗ್ಲಿ, ಮನೆ ಕ್ಲೀನ್ ಮಾಡ್ಸೋದಾಗ್ಲಿ ಅವೆಲ್ಲ ಮಾಡಿಸ್ತಿರು. ನಾನು ರಪ್ಪನ ಬರ್ತೀನಿ ಹೊಲತ್ತಾಗ ಹೋಗ್ಬಿಟ್ಟು. ಒಂದ್ರಿಟ್ಟು ಎಲ್ಲ ಉಕ್ಕೆ ಹೊಡೆಯೋರಿಗೆ ಬೇರೆ ಹೇಳಿದ್ದೀನಿ, ನಾಳೆ ಬರ್ತಾರ ಅವರು. ಅವರೆಲ್ಲ ಉಕ್ಕೆ ಹೊಡೆದೆಲ್ಲ ರೆಡಿ ಮಾಡಾದ್ಮೇಲೆ ಬೇಕಾರೆ ಏನಾದ್ರೂ ಬೆಳೆ ಏನಾದ್ರು ಬೆಳೆದ್ರಾಗುತ್ತೆ. ಮೆಣಸಿಕಾಯಿ ಸಸಿನೋ ಟೊಮೆಟೊ ಸಸಿನೋ ಏನಾದ್ರು ಹಾಕನ್ ಕಣಮ್ಮ. ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ಏನೋ ಹೋಗೋ. ಬರೀ ನಾಟಕ ಮಾಡ್ತೀಯ, ಬರೀ ನಾಟಕ.
ನಾನೇ ಅನ್ಕೊಮ್ಮ ಸುಳ್ಳು ಹೇಳಕ್ ಹೋಗರ. ನೀನೇನಮ್ಮ ನೀನು ಹಿಂಗೆ ಹೇಳ್ತೀಯ ನೀನು? ಸುಮ್ಕಿರಮ್ಮ. ನನಗೆ ಗೊತ್ತು ಎಷ್ಟು ಕಷ್ಟಪಟ್ಟು ಹೊಲದಲ್ಲೆಲ್ಲ ಕೆಲಸ ಮಾಡ್ತೀನಂತ. ಈ ಅಮ್ಮ ನೋಡು ಬೈತಿರೋದು. ಯಾವಾಗ ನೋಡಿದ್ರು ನಮ್ಮ ಅಮ್ಮಯ್ಯ ಬೈತಾನೆ ಇರುತ್ತಪ್ಪ ಅತ್ಲಾಗಿ. ಹೋಗಮ್ಮ ಅತ್ಲಾಗಿ. ಸರಿ ಸರಿ ಆಯ್ತು ಕಣಮ್ಮ, ನಾನು ಅರ್ಜೆಂಟಾಗಿ ಹೋಗ್ಬೇಕು. ಹೊಲ ತವ ಕೆಲಸಗಳು ಬೇಕಾದಷ್ಟೈತೆ. ಆಮೇಗಿಂದ ಸಿಗ್ತೀನಿ ಕಣ್ ಹೇಳು, ಮಧ್ಯಾಹ್ನದಿಂದ ಬರ್ತೀನಿ ನಾನು. ಸದ್ಯ ಹೆಂಗ ನಮ್ಮ ಅಮ್ಮಂಗೆ ಏನೇನು ಹೇಳ್ಬಿಟ್ಟು ಹೆಂಗ ತಪ್ಪಸ್ಕೊಂಬಂದ್ಬಿಟ್ಟೆ. ಹ್ಞೂ, ಇಲ್ಲ ಅಂದಿದ್ರೆ ನಮ್ಮ ಅಮ್ಮಂಗೆ ಯಾಕ ಅನುಮಾನ ಬಂದೈತೆ ನನ್ನ ಮೇಲೆ, ಏನು ಕೆಲಸ ಮಾಡಲ್ಲ ಏನು ಅಂತ. ಹ್ಞೂ, ನಿಂಗೆ ಜೊತೆ ಮಾತಾಡ್ಕೊಂಡು ಹಂಗೆ ಒಂದಿಟ್ಟು ಕೆಲಸಗಳು ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಅಮ್ಮಂಗೆ ಅನುಮಾನ ಬರುತ್ತೆ. ಮಾತೆತ್ತಿರೆ ಹೊಲ ತೋಟ ಅಂತ ಹೋಗ್ತಾನೆ, ಈ ನನ್ನ ಮಗ ಒಂದು ಕೆಲಸ ಮಾಡಲ್ವಲ್ಲ, ಏನು ಹೊಲದಲ್ಲಿ ಏನು ಹಂಗೆ ಐತೋ ಬೆಳೆಗಳು ಹಂಗೆ ಇದಾವೆ, ಏನು ಕೆಲಸ ಮಾಡಲ್ಲ ಅಂತ ಅನುಮಾನ ಬರುತ್ತೆ. ಹೋಗೊಂದ್ರಿಟ್ಟು ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಸರಿ ಆಗಲ್ಲ. ನನ್ಗೆ ಯಾಕ ಈ ನನ್ನ ಮಗನ ಮೇಲೆ ಅನುಮಾನ ಬರ್ತೈತಲ್ಲ? ಆ ಅಲ್ಲ, ಮಾತೆತ್ತಿರ ಹೊಲತಾ ಹೋಗ್ತೀನಂತಾನೆ, ತೋಟತಾ ಹೋಗ್ತೀನಂತಾನೆ, ಅಲ್ಲಿ ಕಟ್ಟೆ ತಾಳು ಕೂತ್ಕೊಂಡಿದ್ರು ಕಾಣಿಸ್ತಾನೆ, ಅಲ್ಲೂ ಇರಲ್ಲ. ಎಲ್ಲಿ ಹೋಗ್ತಾನೆ ಮತ್ತೆ ಇವನು? ಏನ್ ಮಾಡೋದು ಇವನಿಗೆ? ಇವನಿಗೆ ಹೆಂಗ್ ಬಿಗಿ ಹತ್ತದು? ಆ ಜೈಗೆ ಹೇಳಿ 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 ನಾನು ಸಾಕಾಗ್ಬಿಟ್ಟೆ. ಏನೋ ನಡೆಸ್ತಿದ ಕಡೆ ಅವನು, ಏನೋ ನಡೆಸ್ತಿದ್ದಾನೆ. ಹೊಲತಾ ಹೋಗ್ತೀನಂತಾನೆ, ಮಾತೆತ್ತಿರ ತೋಟತಾ ಹೋಗ್ತೀನಂತಾನೆ, ಮನೇಲಿ ಒಂದು ಕೆಲಸ ಮಾಡಲ್ಲ, ಏನಿಲ್ಲ, ಅಲ್ಲಿ ಇಲ್ಲಿ ಬರೀ ಆಟೆ ಹೊಡ್ಕೊಂಡು ಕೂತ್ಕೊಳ್ತೀನಂತ ಹೇಳ್ತಾನೆ, ಏನು ಮಾಡಲ್ಲ. ಎಲ್ಲಿ ಹುಡುಕರು ಸಿಗಲ್ಲ, ಕಣ್ಣಿ ಕಡ್ದಾಗ ಹೋಗ್ಬಿಡ್ತಾನಲ್ಲ ಇವನು. ಇವನು ಏನೋ ನಡೆಸ್ತಿದ್ದಾನೆ. ನಾನು ಹಿಂಗೆ ಬಿಟ್ರೆ ಇವನಿಗೆ ಸರಿ ಆಗಲ್ಲ. ಆ ಜೈಗೆ ಹೇಳಿ ಹೇಳಿ ಸಾಕಾಗೋಯ್ತು. ತಡಿ, ಅವಳಿಗೆ ಕರಿತೀನಿ ತಡಿ. ಏ ಜಯ್ಯೆ, ಜಯ್ಯೆ, ಏ ಬಾರಿ ಇಲ್ಲೇ. ಏನ್ ಮಾಡ್ತಿದ್ದೆ? ಮಲ್ಕೊಂಡೇನೆ, ಬಾರ ಇಲ್ಲಿ, ಎತ್ ಬಾರ ಇಲ್ಲಿ. ನಿನ್ಗೇನು ಜ್ಞಾನ ಇಲ್ಲ ಬಿಡು, ಮನೆ ಅನ್ನೋದು ಜ್ಞಾನ ಇಲ್ಲ ನಿನ್ಗಿದ್ದಿದ್ರೆ. ನಿನ್ ಗಂಡ ಯಾಕೆ ಹಿಂಗಾಡೋನು? ಬಾಯಿಲಿ, ಆಚೆ ಕಡೆ ಬಾಯಿಲಿ. ಐತೆ ಬಾಯಿಲಿ, ನಿಮ್ಗಿಬ್ರಿಗೂ ಐತೆ. ನಿಮ್ಗಿಬ್ರಿಗೂ ಮನೆಯಿಂದ ಆಚೆ ಕಡೆ ದುಗ್ತೀನಿ ಬರ್ರಿ ನಿಮ್ಗೆ. ಒಂದ್ ಕೆಲಸ ಮಾಡಲ್ಲ, ಏನಿಲ್ಲ, ಬರ್ರಿ. ಇದ್ಯಾಕತ್ತೆ ಹಿಂಗ್ ಕೂಕಡ್ತಿದ್ದೀರಾ? ಯಾಕೆ ಏನಾಯ್ತು? ಒಂದ್ರೆಂಡು ಸಮಾಧಾನದಿಂದ ಕೂತ್ಕೊಳ್ರಿ. ಬಿಸಿಲು ಕಾಯ್ಕೊಂಡು ಕುಂತಿರ್ಬೇಕು, ಕೂತ್ಕೊಳ್ರಿ ಆರಾಮಾಗಿ. ಅದೇ ಆಗಿ ಒಂದೇ ಸಮಕ್ಕೆ ಕೂಕಣ್ತೀರಪ್ಪ. ನಾನು ಕೆಲಸ ಏನು ಮಾಡೋದ್ ಬೇಡವಾ? ಏಯ್, ನಾಟಕ ಮಾಡ್ಬೇಡ್ಕೊಂಡು ಸುಮ್ಮನೆ ಮಲ್ಕೊಂಡಿದ್ದೇನೆ. ಈಟೊತ್ತು ಹೋಗ್ಬಿಟ್ಟು ಅದೇ ತಿಂಡಿ ತಿನ್ಕೊಂಡೆ, ಬಿಸಿ ಬಿಸಿ ತಿಂಡಿ. ತಿಂಡಿ ತಿನ್ಕೊಂಡ್ಬಿಟ್ಟು ಆರಾಮಾಗಿ ಹೋಗಿ ಮಲ್ಕೊಂಡ್ಬಿಟ್ಟ. ಅಲ್ಲೇ ಮಲ್ಕೊಂಡಿರಲ್ಲ ಕಣಿ ಹೇಳುತ್ತೆ. ನನಗೆ ಕೆಲಸಗಳು ಬೇಕಾದಷ್ಟಿದ್ದು. ಓಹೋ, ಇವತ್ತೇ ನೋಡು ಮಾತೆತ್ತಿರ ಮಲ್ಕೊಂಡಿದ್ದೇನಮ್ಮ ಅಂತ ಕೇಳುತ್ತೆ. ಒಂದೊಂದೆರಡು ಕೆಲ್ಸಗಳು ಇರ್ತವೆ ಮತ್ತೆ ಮನೇಲಿ ಹಂಗೆ ಆಗ್ಬಿಡ್ತಾವ. ನಿಂಗು ನಿಮ್ಮ ಮಗಂಗೂ ಟೈಮ್ ಸರಿಯಾಗಿ ತಿಂಡಿ ಮಾಡ್ಕೊಡ್ಬೇಕು, ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ಕೊಡ್ಬೇಕು, ರಾತ್ರಿನೂ ಬಿಸಿ ಬಿಸಿ ಅಡಿಗೆ ಮಾಡ್ಕೊಡ್ಬೇಕು, ಸ್ನಾಕ್ಸ್ ಬೇರೆ ಮಾಡ್ಕೊಡ್ಬೇಕು ನಿಮ್ಗಳಿಗೆ. ಎಲ್ಲಾನು ಮಾಡ್ಕೊಟ್ರು ನೀವು ಹಿಂಗೆ ಹೇಳ್ತೀರಮ್ಮ. ನನಗೆ ಬಲು ಬೇಜಾರಾಗ್ಬಿಡುತ್ತೆ. ಅಲ್ಲಿ ಮನೇಲೆಲ್ಲ ಸಾಮಾನುಗಳೆಲ್ಲ ಖಾಲಿ ಆಗಿರೋದು. ಚೀಟಿ ಬರೀತಿದ್ದೆ, ಎಲ್ಲ ಲೀಸ್ಟ್ ಬರೀತಿದ್ದೆ, ಸಾಮಾನುಗಳೆಲ್ಲ ತಗೊಂಬರಕ್ಕೆ, ದಿನಸಿ ಸಾಮಾನು. ಇನ್ನೇನ್ ನಿನ್ ಮಗ ಆಟೆ ಹೊಡ್ಕೊಂಡು ಅಲ್ಲಿ ಇಲ್ಲಿ ತಿರ್ಗಾಡ್ತಿರ್ತಾನೆ. ನಾನೇ ಹೋಗಿ ತಗೊಂಬರೋದಂತ ಹೋಗ್ತಿದ್ದೀನಿ. ಬರ್ತೀರಾ ನೀವುನು? ಹೋಗ್ರಿ, ಅಪ್ಪನ್ ತಗೊಂಬಂದ್ಬಿಡೋಣ. ತಗೊಂಬರೋದು ಇರ್ಲಿ, ಬಾರೇ ಇಲ್ಲಿ, ಹೋಗಿ ತಗೊಂಬಂದ್ರೆ ಆಗುತ್ತೆ. ಅಲ್ಕಣಿ, ನಿನ್ಗೆ 100 ದಿವಸ ಹೇಳಿದ್ದೀನಿ ನಾನು. ಆ ಹುಡ್ಗ ನಿನ್ ಗಂಡ ಅದೇನು ಮಂತವನು ಇರಲ್ಲ, ಏನಿಲ್ಲ, ಎಲ್ಲೂ ಕೂತ್ಕೊಂಡಿರಲ್ವಂತೆ. ಅಲ್ಲಿ ಕಟ್ಟೆ ತಾವ ಅಲ್ಲಿ ಇಲ್ಲಿ ನೋಡ್ತೀನಮ್ಮ. ಹೋಗ, ಅಲ್ಲೂ ಕೂತ್ಕೊಂಡಿರಲ್ಲ, ಏನಿಲ್ಲ, ಮತ್ತೆ ಎಲ್ಲಿ ಹೋಗ್ತಾನೆ ಅವನು? ಹೊಲತಾ ಹೋಗ್ತೀನಿ, ತೋಟತಾ ಹೋಗ್ತೀನಿ ಅಂತಾನೆ. ತೋಟತಾವ್ಲು ಕೆಲಸ ಮಾಡಲ್ಲ, ಹೊಲತಾವ್ಲು ಕೆಲಸ ಮಾಡಲ್ಲ, ಮತ್ತೆ ಇನ್ನೆಲ್ಲೇ ಹೋಗ್ತಾನೆ? ನನ್ಗೆ ಯಾಕೆ ಅನುಮಾನ ಕಣೆ? ನನ್ನ ಮಗ ಏನೋ ಅವತಾರಗಳು ಮಾಡ್ತಿದ್ದಾನೆ. ಈಗಿನ್ನು ಹೋದ ಅವನು ಹೊಲ್ದತ್ರ. ನಡಿ, ಒಂದ್ ಕೆಲಸ ಮಾಡದ. ಏನಾದ್ರೂ ಅವನು ಏನ್ ಮಾಡ್ತಿದ್ದಾನಂತ ಒಂದಿಟ್ಟು ಕಂಡಿಡಿಬೇಕು. ಹಂಗೆ ಬಿಟ್ರೆ ಆಗಲ್ಲ ಅವನಿಗೆ. ಬಹಳ ಅತಿ ಆಗಾಡ್ತಿದ್ದಾನೆ. ಯಾಕ ನನಗೆ ಯಾಕೆ ಅವನ ಮೇಲೆ ಅನುಮಾನ ಬರ್ತೈತೆ? ಇದೇನಪ್ಪ ಇದು? ನಮ್ಮ ಅತ್ತೆಗೂ ಯಾಕೆ ಅನುಮಾನ ಬಂದೈತೆ ನಮ್ಮ ಅಪ್ಪನ ಮೇಲೆ? ನನ್ಗೂ ಯಾಕೆ ಅನುಮಾನ ಬರ್ತಿತ್ತು? ನಮ್ಮ ಅತ್ತೆಗೆ ಹೇಳಿದ್ರೆ ಎಲ್ಲಿ ಬೊಯ್ಕೊಡುತ್ತೋ, ಎಲ್ಲಿ ಬೊಯ್ಯುತ್ತೋ, ನಮ್ಮ ಹುಡುಗನ ಮೇಲೆ ಸುಮ್ನೆ ದೂರ್ತಿದ್ಯಾ ಅಂತ ಎಲ್ಲಿ ಹೇಳುತ್ತೋ ಅಂತ ನಾನು ಏನು ಮಾತಾಡ್ತಿರ್ಲಿಲ್ಲ. ಏನ್ ಮಾಡೋದು? ಒಂದ್ ಗಳಿಗೆ ಮತ್ತ ಕೂತ್ಕೊಳ್ಳಲ್ಲ ಕಣತೆ. ನಾನು ಎಷ್ಟು ಹೇಳಿದ್ರು ನನ್ನ ಮಾತೆ ಕೇಳಂಗಿಲ್ಲ, ಏನಿಲ್ಲ. ಮನೇಲಿ ತರಕಾರಿ ತಗೊಂಬ, ಸಾಮಾನ್ ತಗೊಂಬ, ಅಲ್ಲೋಗ್ಬಾ ಇಲ್ಲೋಗ್ಬಾ ಅಂತ ಹೇಳಿರೋದು ನಮ್ಮ ಮನೆದೊಂದು ಕೆಲಸ ಮಾಡಲ್ಲ. ನನ್ಗೆ ಗದರಿಸುತ್ತೆ. ಇತ್ತೀಚೆಗೆ ಯಾಕ ನನ್ನ ಮಾತು ಕೇಳದೆ ಬಿಟ್ಬಿಟ್ಟೈತ್ ಕಣತೆ. ಏನ್ ಹೇಳಿರು ನನ್ನ ಮಾತೆ ಕೇಳಲ್ಲ. ಅಲ್ಕಣೆ ನಿನಗೆ ಬಡ್ಕಣ್ತಿದ್ದೆ ತಾನೇ ನಾನು? ಬೊಯ್ದು ಬುದ್ಧಿ ಹೇಳ್ಕೊಂಡು ಕೆಲಸ ಮಾಡಿಸ್ಕೊಂಡು ಗಂಡನ ಜೊತೆ ಹೋಗಿ ಹೊಲತಾವ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿರಿ, ಅವನ ಜೊತೆಲೆ ಅಲ್ಲಿ ಇಲ್ಲಿ ಕಳಿಸ್ಬೇಡ ಅಂತ ಹೇಳಿದೆ. ನೀನು ಹೊಟ್ಟೆ ತುಂಬಾ ಕಡತ್ತಾಗಿ ತಿನ್ಬಿಡೋದು ಮಲ್ಕೊಳೋದು, ಕಡತ್ತಾಗಿ ತಿನ್ಬಿಡೋದು ಮಲ್ಕೊಳೋದು. ನೋಡಿ ಇವಾಗ ಹೇಳೋದೊಂದು ಮಾತು ಕೇಳ್ದಂಗೆ ಆಗಿದಾನ ಅವನು. ಅದೆಲ್ಲ ಹೋಗ್ತಾನೋ ಏನೋ? ನನ್ಗಂತೂ ತಲೆ ಕೆಟ್ಟೋಗಂಗೆ ಆಗ್ಬಿಟ್ಟೈತ್ ಕಣ ಮಾತ್ಲಾಗಿ. ಗಂಡ ಹೆಂಡತಿ ನಿಮ್ಮಿಬ್ರು ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟು ಅತ್ಲಾಗಿ. ನಮ್ ಗಂಡ ಹೋದಾಗ್ಲೇ ಅವನ ಜೊತೆ ಹೋಗಿದ್ರು ಅತ್ಲಾಗಿ ನೆಮ್ಮದಿಯಾಗಿ ಹೋಗ್ಬಿಡ್ತಿದ್ ನಮ್ಮ ಮಾತ್ಲಾಗಿ. ಅದ್ ಯಾಕೆ ಹಿಂಗ ಅಯ್ಯ ಅನಿಸ್ತಿದಾರ ಏನ ಅತ್ಲಾಗಿ? ಸರಿ ಬಾ, ಹಿಂಗೆ ಕೂತ್ಕೊಂಡ್ಬಿಟ್ರೆ ಆಗಲ್ಲ ಬಾ. ಆ ನನ್ನ ಮಗ ಎಲ್ಲಿ ಹೋಗ್ತಾನಂತ ಹಿಂದಿಂದೆ ಹೋಗ್ಬಿಟ್ಟಾದ್ರು ಆ ನನ್ನ ಮಗ ಎಲ್ಲಿ ಹೋಗ್ತಾನಂತ ಗೊತ್ತಾಗ್ಬೇಕು ನನಗೆ ಇವತ್ತು. ಇಲ್ಲ ಅಂದ್ರೆ ಬಿಡಲ್ಲ ಕಣಬಾ. ನಿನಗ್ ಬುದ್ಧಿ ಇಲ್ಲ ಕಣಬಾ ನಿನಗೆ. ನೀನು ಜಗಳ ಮಾಡಕ್ಕೆ ಸರಿ ನೀನು. ನಡಿಯತ್ತೆ, ಆಯ್ತು ಹೋಗ ನಡಿಯತ್ತೆ. ನನ್ಗೆ ಯಾಕ ಅವನ ಮೇಲೆ ಅನುಮಾನ ಇತ್ತು ಕಣತ್ತೆ ಮೊದ್ಲಿಂದ. ನಾನು ನನಗೆ ಹೇಳ್ಕಣಂಗಿರಲ್ಲ ಬಿಡಂಗಿರಲ್ಲ ಹಂಗಾಗೋಯ್ತು.
ನಡ್ರಿ ಮಾಡ್ತೀನಿ ನಡ್ರಿ ಇವತ್ತು. ಏನಾದ್ರೂ ಎಲ್ಲಾರ ಹೋಗೋದು ಅಲ್ಲಿ ಇಲ್ಲಿ ಅವತಾರಗಳು ಮಾಡದೇನಾದ್ರು ನನಗೆ ಸಿಗಾಕಬೇಕು ಮಾತ್ರ ಜುಟ್ಟಿಟ್ಕೊಂಡು ಅಲ್ಲೇ ನಾನು 2 ಬೀಗದ ಬರ್ತೀನಿ. ನನಗೆ ಅಷ್ಟು ಕೋಪ ಬರ್ತೈತೆ ಇವತ್ತಂತೂ ಬಿಡ್ಗಿಡಲ್ಲ ನಾನು. ಹ್ಞೂ ಓಹೋ, ನಿಂಗೆ ಇಲ್ಲೇ ಇದ್ದಾಳೆ. ನಾನು ಹೊಲ್ತಾವೆಲ್ಲ ಹುಡ್ಕೊಂಡು ಹೋಗ್ತಿದ್ದೀನಿ. ಹ್ಞೂ, ಯಾಕೆ ಇವತ್ತು ನಿಂಗೆ ಬಂದೇ ಇಲ್ವಲ್ಲ ಹೊಲತ್ತಾವಂತ? ನೋಡಿರಿ ಇಲ್ಲಿದ್ದಾಳೆ. ನಿಂಗೆ ನಿಂಗೆ ಏನು ಮಾಡ್ತಿದ್ಯಾ ನಿಂಗೆ? ರಂಗು ಇವಾಗ ಬಂದ ನೀನು. ಎಷ್ಟೊತ್ತಿಂದ ಕಾಯ್ಕೊಂಡು ನಿಂತಿದ್ದೆ ಗೊತ್ತಾ? ನಾನು ಅವಾಗ್ಲೇ ನೀನು ಬಂದಿದ್ದು ತೋಟದ ಹತ್ರ, ಗೊತ್ತಾ ನಿನ್ಗೆ? ಅಲ್ಲ ರಂಗು, ನನಗೆ ಸಾಂಬಾರ್ ಮಾಡೋದಕ್ಕೆ ತೆಂಗಿನಕಾಯಿ ಇಲ್ಲ ಕಣ್ರಂಗು. ನಮ್ಮ ಮನೇಲಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾವೆ. ಒಂದ್ 2-3 ತೆಂಗಿನಕಾಯಿ ಸಿಗ್ತಾವೆ ಅಂತ ಬಂದೆ. ನಿನ್ನ ಹತ್ರನಾದ್ರೆ ಇಸ್ಕೊಂಡು ಹೋಗೋಣ ಅಂತ. ನೀನ್ ಇರಿಲ್ವಲ್ಲ, ಅದಕ್ಕೆ ನೋಡ್ತಿದ್ದೆ, ಹುಡುಕ್ತಿದ್ದೆ. ಒಂದೆರಡು ಎಲ್ಲಾರ ಉದ್ರಿದಾವೇನು ಎತ್ಕೊಂಡು ಹೋಗೋಣ ಅಂತ. ನೋಡಿದ್ರೆ ಒಂದು ಕಾಣಿಸ್ತಿಲ್ಲ ಕಣ್ರಂಗು. ನನಗೆ ತೆಂಗಿನಕಾಯಿ ಬೇಕಿತ್ತು ಅರ್ಜೆಂಟಾಗಿ. 1-2-3 ಕೊಡು ಬೇಗ, ಅರ್ಜೆಂಟ್ ಹೋಗ್ಬೇಕು, ನಾನು ಸಾಂಬಾರ್ ಮಾಡಬೇಕು. ನಿಂಗೆ ನನಗೆ ಗೊತ್ತಿರಲ್ಲ ಕಣೆ, ನೀನು ತೋಟದ ಹತ್ರ ಬಂದ್ಯಾ ಅಂತ. ನಾನು ಹೊಲತಾವೆಲ್ಲ ಹುಡ್ಕೊಂಡು ಹೋಗಿದ್ದೀನಿ ನೋಡು. ನೀನು ಹೊಲತಾವಿರಲ್ಲವಲ್ಲ, ಅದಕ್ಕೆ ನಾನು ತೋಟದ ಕಡೆ ಬಂದಮ್ಮ. ತೆಂಗಿನಕಾಯಿ ಬೇಕಿತ್ತಾ? ಅಲ್ಲ ಕಣೆ, ನಿಂಗೆ ಮೊದಲೇ ಹೇಳಿದ್ರೆ ನಾನು ಅಲ್ಲೇ ಮಂತವಲ್ಲೇ 1-2-3 ಕೊಟ್ಟು ಹೋಗ್ತಿರಲ್ವೇನೆ? ಹಾಂ, ನೋಡು ಇಲ್ಲಿ ತೋಟದ ಹತ್ರ ಎಲ್ಲ ಹುಡ್ಕೊಂಬಂದಿಯಮ್ಮ ನೀನು. ಸರಿ ಸರಿ ಆಯಿತು. 2-3 ಒಂದು 10 ಕಾಯಿ ಕೆಡ ಕೊಡ್ತೀನಿ, ಒಂದು ಬ್ಯಾಗಲ್ಲಿ ಹಾಕೊಂಡು ಹೋಗುವಂತೆ. ತಡಿ, ಬ್ಯಾಗ್ ಏನಾದ್ರು ತಗೊಂಬಂದಿಲ್ವಾ? ಬೇಡ ರಂಗು, 10-15 ಕಾಯಿಗಳೆಲ್ಲ ಬೇಡಪ್ಪ, ನಮ್ಗೆ ಯಾಕೆ ಬೇಕು? ಮತ್ತೆ ನಿಮ್ಮ ಹೆಂಗಸರು ಗೊತ್ತಾಗಿ, ನಿಮ್ಮ ಅಮ್ಮಂಗೆ ಗೊತ್ತಾಗಿ ಸುಮ್ಕೆ ಅವ್ರು ಬೈಯೋದು, ನಾನು ಬೈಸ್ಕೊಳೋದು ಅವೆಲ್ಲ ಬೇಡವೇ ಬೇಡಪ್ಪ. ಸುಮ್ಕೆ ಯಾಕೆ ಅವೆಲ್ಲ ತಲೆನೋವು? ಅವತ್ತು ಮೆಣಸಿಕಾಯಿ ಕಿತ್ಕೊಂಡಕ್ಕೆ ಬಂದಾಗಲೇ ನೀನು 1-2 ಮೆಣಸಿಕಾಯಿ ಕಿತ್ಕೊಂಡೋದಕ್ಕೆ ಹೆಂಗ್ ಬೈದ್ರು ನಿಮ್ಮ ಮನೇಲೆಲ್ಲ? ಬೇಡಪ್ಪ ಸ್ವಾಮಿ. ನನಗೆ 1-2-3 ಕೊಡು ಸಾಕು, ತಗೊಂಡು ಹೋಗ್ತೀನಿ. ಸಾಂಬಾರಿಗೆ ಆಗಂಗೆ. ನಿಂಗೆ ಯಾಕೆ ಹಿಂಗೆ ಬೇಜಾರು ಮಾಡ್ಕೊಳ್ತಿದ್ಯಾ? ನಾನಿರೋವರೆಗೂ ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಕಿರು. ನಿನಗೆ ಎಷ್ಟು ಕಾಯಿ ಬೇಕು ಅಷ್ಟು ತೆಂಗಿನಕಾಯಿನ ತಗೊಂಡು ಹೋಗು. ಎಷ್ಟು ಬೇಕಿತ್ತು ಹೇಳು ನಿನಗೆ ತೆಂಗಿನಕಾಯಿ? ಒಂದು 10-15 ಕಿತ್ಕೊಡ್ತೀನಿ, ತಡಿ ತಗೊಂಡು ಹೋಗುವಂತೆ ಮಂತವ ಕಣೆ. ನಿಂಗೆ ಇಲ್ಲಿ ಬಂದು ನಿನ್ಕೊಂಡ್ಬಿಟ್ರೆ ನಿನಗೆ ಕಾಯಿ ಸಿಗುತ್ತೇನೆ? ಅಲ್ಲಿ ತೋಟದ ಮಧ್ಯದಲ್ಲೆಲ್ಲ ತೆಂಗಿನ ಮರದ ಕೆಳಗಡೆ ಅಲ್ಲೆಲ್ಲ ಹೋದ್ರೆ ಅಲ್ಲಿ ಸಿಗುತ್ತಮ್ಮ ಕಾಯಿಗಳು, ಬೇಕಾದಷ್ಟು ಉದುರಿರ್ತವೆ. ಒಂದು 10-15 ಜಾಸ್ತಿನೇ ಉದುರಿರ್ತವೆ. ಹೋಗಿ ಎತ್ಕೊಂಬ. ಒಂದು ಬ್ಯಾಗಲ್ಲೆಲ್ಲ ಇಲ್ಲ, ಒಂದು ಚೀಲದಲ್ಲಿ ಕಟ್ತೀನಿ, ಎತ್ಕೊಂಡು ಹೋಗುವಂತೆ ಮನೆ ಹತ್ರ. ಬೇಡಪ್ಪ ರಂಗು, ಬೇಡವೇ ಬೇಡ ಕಣಪ್ಪ. ಅಷ್ಟೊಂದೆಲ್ಲ ಚೀಲದಲ್ಲೆಲ್ಲ ತಗೊಂಡು ಹೋಗೋಷ್ಟು ಬೇಡ, ಸುಮ್ಕಿರು. 1-2 ಕೊಡು ಸಾಕು, ನನಗೆ ಹೋಗ್ತೀನಿ ನಾನು. ಬೇಡಪ್ಪ, ಯಾಕೆ ಬೇಕು ಮತ್ತೆ? ನಾನಲ್ಲಿ ಹೋಗ್ಬಿಟ್ಟು ಕಾಯಿ ಆಯ್ತಿರೋದು ಯಾರು ನೋಡ್ಕೊಂಡು ಹೋಗ್ಬಿಟ್ಟು ನಿಂಗಮ್ಮ ಬಂದ್ಬಿಟ್ಟು ಲಕ್ಷ್ಮಕಾರ ಹೊಲದಲ್ಲಿ ತೋಟದಲ್ಲೆಲ್ಲ ಬಂದ್ಬಿಟ್ಟು ಕಾಯಿ ಎತ್ಕಡ್ತಿದ್ವು ಅಂತ ಹೇಳೋದು ಅವೆಲ್ಲ ಬೇಡವೇ ಬೇಡ ಕಣಪ್ಪ. ಯಾಕೆ ಬೇಕು ಮತ್ತೆ? ನೀನು ಕೊಟ್ರೆ ಕೊಡು 1-2 ಕಾಯಿ, ಇಲ್ಲಾಂದ್ರೆ ಹೋಗ್ತೀನಿ ಬಿಡು ರಂಗು ನಾನು. ಬೇಜಾರು ಮಾಡ್ಕೋಬೇಡ. ಬೇರೆದ್ರಲ್ಲೇನೆ ಬೇಕಾದ್ರೆ ಬೇರೆಯವ್ರ ಹತ್ರ ದುಡ್ಡು ಕೊಟ್ಟೆ ನಾನು ಇಸ್ಕೊಂಡು ಹೋಗ್ತೀನಿ. ಯಾಕೆ ನಿಂಗೆ ಹಿಂಗೆಲ್ಲ ಹೇಳ್ತೀಯ? ನೀನು ಈಗ ತಗೊಂಡು ಹೋಗ್ಲಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ ಕಡೆ. ನಿಂಗೆ ಹೋಗು, ಈಗ ತಗೊಂಡು ಹೋಗ್ತೀಯ ಹೋಗಲ್ವ ಈಗ? ರಂಗು ಆಯ್ತು ನೋಡು, ನೀ ಬೇಜಾರು ಮಾಡ್ಕೊಂತಿದ್ದೆ ಅಂತ ಮಾತ್ರ ತಗೊಂಡು ಹೋಗ್ತಿದ್ದೀನಿ, ಇಲ್ಲಾಂದ್ರೆ ನಾನೇನು ತಗೊಂಡು ಹೋಗ್ತಿರಲ್ಲ ಕಣಪ್ಪ. ನಾನು ಒಂದು ಕೆಲಸ ಮಾಡೋಣ, ನಾನು ಹೋಗಿ ಏನಾರ ತೆಂಗಿನಕಾಯಿ ಎಲ್ಲ ಆಯ್ತಿರೋದು ಉದ್ರಿರೋ ತೆಂಗಿನಕಾಯಿನ ಯಾರು ಬಂದು ನೋಡಿ ನಿಂಗೆ ಹೆಂಗಸ್ರುಗಳಿಗೆ ಹೇಳೋದು, ನಿಮ್ಮ ಅಮ್ಮಂಗೆ ಹೇಳೋದು ಅವೆಲ್ಲ ಬೇಡವೇ ಬೇಡ. ಯಾಕೆ ಬೇಕು? ನಾನು ಇಲ್ಲೇ ಕುಂತಿರ್ತೀನಿ. ಹೋಗ್ಬಿಟ್ಟು ನೀನು ತೆಂಗಿನಕಾಯಿ ಹಾಕೊಂಡು ಒಂದು ಚೀಲದಲ್ಲಿ ಕಟ್ಕೊಂಡ್ ಬರ್ತೀಯ, ಆಮೇಕಿಂದ ನಾನು ಎತ್ಕೊಂಡು ಹೋಗ್ತೀನಿ. ಸರಿ, ನಿಂಗೆ ಆಯ್ತು, ಇಲ್ಲೇ ಕುಂತಿರು. ಹಿಂಗ್ರ ಅಪ್ಪನ ಬರ್ತೀನಿ, ಸರಿನಾ? ಸರಿ ರಂಗು ಆಯ್ತು, ಕೂತ್ಕೊಂಡಿರ್ತೀನಿ, ನೀನು ಹೋಗ್ಬಾ, ಸರಿನಾ? ಕಣೆ, ನಿಂಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗುತ್ತೇನೆ? ತಡಿಗೆ, ಹೋಗ್ಬಿಟ್ಟು 1-2 ಎಳ್ನೀರು ಕಿತ್ಕೊಂಬಂದು ಕೊಡ್ತೀನಿ, ಕೊಚ್ಕೊಡ್ತೀನಿ. ಎಳ್ನೀರು ಕುಡಿತಿರು, ಕೂತ್ಕೊಂಡು ಆರಾಮಾಗಿ ತಂಪಾಗಿ ಕುಂತಿರುವ. ಎಳ್ನೀರು ಕುಡ್ಕೊಂಡು ಅಷ್ಟರಲ್ಲಿ ಹೋಗ್ಬಿಟ್ಟು ನಾನು ತೆಂಗಿನಕಾಯಿ ಎಲ್ಲ ಹಾಕೊಂಬಂದ್ಬಿಟ್ಟು ಒಂದು ಚೀಲದಲ್ಲಿ ಕಟ್ಕೊಡ್ತೀನಿ, ಸರಿನಾ? ಸರಿ ರಂಗು ಆಯ್ತು, ಹಂಗೆ ಮಾಡು. ನನಗೂ ಯಾಕ ಹೊಟ್ಟೆ ಹಸ್ದಂಗ ಆಗ್ತೈತೆ. ಹೋಗು ಬೇಗ, ಎಳ್ನೀರಾರ ಕುಯ್ಕೊಂಬ, ಕುಡಿತೀನಿ. ಯಾರ ಬಂದ್ರೆ ಏನಪ್ಪ ಮಾಡೋದು? ನಿಂಗಕ್ಕ ಹೋಗ್ಬಿಟ್ಟು ಲಕ್ಷ್ಮಕರ್ ತೋಟದಲ್ಲಿ ಇದ್ರು ಅಂದ್ರೆ ತಿರ್ಗಾ ಯಾರು ಹೋಗಿ ಹೇಳಿದ್ರೆ ಏನಪ್ಪ ಮಾಡೋದು ಇವಾಗ? ಈ ರಂಗುಗೆ ತೆಂಗಿನಕಾಯಿ ಕುಯ್ಕೊಡೋ ರಂಗು ಅಂತ ಹೇಳಿದ್ರೆ ಎತ್ಕೊಡೋ, ಒಂದು ಚೀಲದಲ್ಲೆಲ್ಲ ಕಟ್ಕೊಡೋ ರಂಗು ಅಂತ ಹೇಳಿದ್ರೆ ಎಳ್ಳೀರು ಕುಯ್ಕೊಂಬರ್ತೀನಿ ಅಂತ ಹೋದ. ಒಳ್ಳೆ ಕತೆ ಆಗೋಯ್ತಲ್ಲ. ರಂಗು ಬೇಗ ಬಾ ರಂಗು, ಹೊತ್ತಾಯ್ತು. ಬಂದೆ ಕಣೆ, ನಿಂಗೆ ಬಂದೆ. ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತಿದ್ಯಾ? ಕುತ್ಕೊಳ್ಳೆ ನೀನು ಆರಾಮಾಗಿ. ರಂಗು ಎಳ್ನೀರು ತಗೊಂಡೆ ಬಂದ್ಬಿಟ್ಟೇನು ರಂಗು? ಸರಿ ಕೊಡು, ಆಯ್ತು. ನೀನು ಪ್ರೀತಿಯಿಂದ ಕೊಡ್ತಿದ್ದಿ ಅಂತ ಕೊಡ್ತಿದ್ದೀನಿ ಕಣ್ರಂಗು, ಇಲ್ಲ ಅಂದ್ರೆ ನಾನೇನು ಮುಡ್ತಿರಲಿಲ್ಲ ಕಣ್ರಂಗು. ತಗಳೆ ನಿಂಗೆ, ಕುಡಿ ತಗಳೆ. ನಿಂಗೆ ಏನು ಗೊತ್ತೇನೆ, ನಮ್ಮ ತೋಟದ ಎಳ್ನೀರು ಮಾತ್ರ ಬಲು ರುಚಿಯಾಗಿರುತ್ತೆ, ಬಲು ಸಿಹಿ ಇರುತ್ತೆ ಕಣೆ. ತಗಳೆ ಕುಡಿ, ಬಲು ಒಳ್ಳೇದು. ಇನ್ನೂ ಒಂದು ಬೇಕಂದ್ರೆ ತಗ, ಇನ್ನೊಂದು ಕೊಡ್ತೀನಿ ಕೊಚ್ಕೊಂಬಂದು. ಕೇಳು. ಸಾಕು ಬಿಡು ರಂಗು. ರಂಗು ಹೊತ್ತಾಗ್ಬಿಡುತ್ತೆ, ಬೇಗ ಹೋಗ್ಬಿಟ್ಟು ಅದೇ ನೀನು ಹೇಳ್ದಂಗೆ ತೆಂಗಿನಕಾಯಿಗಳೆಲ್ಲ ಒಂದು ಚೀಲದಲ್ಲಿ ಹಾಕೊಂಡು ಕಟ್ಕೊಂಡು ತಗೊಂಬಾರ ರಂಗು ಬೇಗ. ನಾನು ಅರ್ಜೆಂಟಾಗಿ ಹೋಗ್ತೀನಿ ಮಂತವ. ಅರ್ಜೆಂಟಾಗಿ ಸಾಂಬಾರೆಲ್ಲ ಮಾಡ್ಬೇಕು ರಂಗು, ಪ್ಲೀಸ್ ರಂಗು, ಅರ್ಥ ಮಾಡ್ಕೊಳ್ಳೋ ರಂಗು.
ಸರಿ ನಿಂಗೆ ಆಯ್ತು. ನೀನು ಎಳ್ನೀರು ಕುಡಿತಿರು ಆರಾಮಾಗಿ. ನಾನು ರಪ್ಪನ ಹೋಗಿ ತೆಂಗಿನಕಾಯಿ ಎಲ್ಲ ಹಾಯ್ಕೊಂಡು ಒಂದು ಚೀಲದಲ್ಲಿ ಕಟ್ಕೊಂಡು ರಪ್ಪನ ಬಂದ್ಬಿಡ್ತೀನಿ, ಸರಿನಾ? ಅಯ್ಯೋ ಅತ್ತೆ, ನೋಡ್ದೇನ್ರಿ ಅತ್ತೆ, ನೀವ್ ಹೇಳ್ದಂಗೆನೆ ನನಗ್ ಗೊತ್ತಿಲ್ಲ ಏನಿಲ್ಲ. ಆ ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ, ಅಲ್ಲಿ ಆ ನಿಂಗಿ ಗುಂಗಿ ಕರ್ಕೊಂಡ್ ಬಂದ್ಬಿಟ್ಟು ನೋಡ್ರಿ ನೋಡ್ರಿ ಅಲ್ಲಿ. ಎಳ್ನೀರೆಲ್ಲ ಕೊಚ್ಕೊಟ್ಟು ಎಳ್ನೀರೆಲ್ಲ ಕುಡಿತಿರ್ದಳು ಈ ನಿಂಗಿ. ನನಗೆ ಹಂಗ್ ಬರ್ತಿಲ್ಲ ಇವಳ ಮೇಲೆ ಕೋಪ. ಅಲ್ಲ ಅಲ್ಲ ಕಣತೆ, ನನಗೆ ಈಟ್ ಆಗೈತೆ, ಹೊಟ್ಟೆ ನೋವು, ಹುಷಾರಿಲ್ಲ, ಜ್ವರ ಬಂದೈತೆ, ಒಂದಿಟ್ಟು ಎಳ್ನೀರು ತಗೊಂಬಾರಯ್ಯ ಅಂತ ಹೇಳಿರೆ ಇಲ್ಲ ಕಣೆ ನನಗೆ ಕೆಲ್ಸಗಳಿದಾವೆ, ಎಳ್ನೀರೆಲ್ಲ ತಗೊಂಬಂದು ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ನಿಂಗಿ ಗುಂಗಿಗೆ ಮಾತ್ರ ಎಳ್ನೀರೆಲ್ಲ ತಗೊಂಬಂದು ಇಲ್ಲಿ ಎಳ್ನೀರೆಲ್ಲ ಕೊಟ್ಟು ಕುಡಿಸ್ತಿರೋದು ನೋಡಲಿ. ಏನ್ ಮಾಡದತ್ತೆ, ಏನ್ ಮಾಡ ನಿನ್ ಮಗಂಗೆ? ನಂದು ಯಾಕ ಅವಂದು ಬಲು ಅತಿ ಆಗೋಯ್ತು ಕಣತೆ. ನನ್ನ ಕೈಲಂತೂ ಸಹಿಸ್ಕೊಂಡಿರಕ್ಕಾಗಲ್ಲ. ನಾನು ನನ್ನ ತವ್ರ ಮನೆಗೆ ಹೋಗ್ಬಿಡ್ತೀನಿ. ನೀನು ನಿಮ್ಮ ಮಗ ಏನಾರ ಮಾಡ್ಕೊಳ್ರಿ. ನಿಮ್ಮ ಮಗ ಬುದ್ಧಿ ಕಲಿಯಲ್ಲ ಕಣತೆ, ಬುದ್ಧಿ ಕಲಿಯಲ್ಲ. ನನ್ನ ಮರ್ಯಾದೆ ಎಲ್ಲ ತೆಗಿತಿದ್ದ ನಿನ್ನ ಮಗ. ನಾನು ಹೋಗ್ತೀನಿ ಬಿಡ್ರಿ. ನಮ್ಮ ಅಪ್ಪ ಹಿಂಗೆ ನಮ್ಮ ಅಣ್ಣಂಗೆಲ್ಲ ಫೋನ್ ಮಾಡ್ಕೊಂಡು ಹಿಂಗಿ ಗುಂಗಿಗೆ ಏನು ಮಾಡೋದಂತ ಗೊತ್ತಾಗ್ತಿಲ್ವಲ್ಲ. ಏನು ಮಾಡೋಣ? ಈ ನನ್ನ ಮಗಂಗೆ ಬುದ್ಧಿ ಬೇಡವಾ ಇವನಿಗೆ? ಚಿನ್ನದಂತ ನನ್ನ ಸೊಸೆ ಇದ್ದಾಳೆ, ಅವಳಿಗೆ ನೋಡ್ಕೊಂಡು ಚೆನ್ನಾಗಿರ್ತಾಳೆ. ಈ ನಿಂಗಿ ಗುಂಗಿಗೆ ತೆಂಗಿನಕಾಯಿ ಕೊಡೋದಂತೆ, ಎಳ್ನೀರು ಕೊಡೋದಂತೆ, ಏನು ಮಾಡೋಣ? ಮೆಣಸಿಕಾಯಿ ಕುಯ್ದು ಕೊಡೋದಂತೆ, ತರಕಾರಿಗಳು ಕಿತ್ಕೊಡೋದಂತೆ. ಇದು ನೆನ್ನೆ ಮಾಡ್ತಾ ಬರ್ತಾನಲ್ಲ. ಮಂತಾವ್ ನೋಡಿದ್ರೆ ಒಂದು ಕೆಲಸ ಮಾಡಲ್ಲ. ತೋಟತಾವ ನಾನು ಏನು ಕೆಲಸ ಮಾಡಲ್ವಲ್ಲ. ಮಾತೆತ್ತರೆ ಇವನು ತೋಟತಾವ ಹೊಲತಾವ ಬರ್ತಾನಲ್ಲ. ಏನಕ್ಕೆ ಬರ್ತಾನೆ ಅಂತ ಇವಾಗ ಗೊತ್ತಾಯ್ತು. ಮಾಡ್ತೀನಿ ತಡಿ, ನನ್ನ ಮಗ ಬರ್ಲಿ ತಡಿ. ಎತ್ತಾಗ ಹೋಗಿದ್ದಾನೆ, ಬರ್ಲಿ ತಡಿ. ಇವತ್ತು ಸರಿಯಾಗಿ ಸಿಗಾಕಡ್ತಾರೆ ಇವತ್ತು. ಏನೇನು ಮಾತಾಡ್ತಾರೆ ಎಲ್ಲ ಕೇಳಿಸ್ಕೊಂಡಿದ್ದೀನಿ ಬಿಡುಗಡಲ್ಲಿ ಇವತ್ತು. ತೆಂಗಿನಕಾಯಿ ಎತ್ಕೊಂಬರಕ್ ಹೋಗಿದ್ದಾನೆ. ಆ ತೆಂಗಿನಕಾಯಿಂದಾನೆ ಹೊಡೆದು ಕೂರಿಸ್ತೀನಿ ತಡಿ, ಅವನಿಗೆ ಬರ್ಲಿ ಇವತ್ತು. ಏನ್ ಅನ್ಕೊಂಡಿದ್ದಾನೆ ನನಗೆ? ಅವನು ಸದ್ರ ಮಾಡ್ಕೊಂಡಿದ್ದಾನಲ್ವಾ, ಅವ್ನು ಬರ್ಲಿ ಒಂದ್ರಿಟ್ಟು. ಏನು ಮಾಡ್ಕೊಳಲ್ಲ ನಮ್ಮ ಅಮ್ಮನೂ ನನ್ನ ಹೆಂಡತಿ, ಏನು ಮಾಡ್ಕೊಳಲ್ಲ ಅನ್ಕೊಂಡು ಹಿಂಗೆಲ್ಲ ಅವತಾರ ಮಾಡ್ತಿರೋದ ನನ್ನ ಮಗ. ಅವನು ಬರ್ಲಿ ಮೊದಲು ಬರ್ಲಿ. ಅವನು ತಡಿ, ಅವನು ಎಲ್ಲೋಗಿದ್ದಾನೆ, ಬರಬೇಕು ಮೊದಲು ಅವನು. ನಿಂಗೆ ಆಯ್ತೇನೆ, ನಿಂಗೆ ಎಳ್ನೀರು ಕುಡ್ದು ಒತ್ತಾಯ್ತು ಅಂತ ಹೇಳ್ತಿದ್ಯಾ? ತಗ, ಒಂದು 15 ಕಾಯಿಗಳಿದಾವೆ, ತಗೊಂಡು ಎತ್ಕೊಂಡು ಹೋಗು. ನಿನ್ನ ಕೈಲಿ ಆಗುತ್ತೋ ಆಗಲ್ಲಮ್ಮ ತಲೆ ಮೇಲೆ ಎತ್ಕೊಂಡು ಹೋಗೋಕ್ಕೆ. ನಾನೇ ಮಂತಾವು ಬಂದು ಕೊಟ್ಟು ಹೋಗೋಣ ಅತ್ಲಾಗಿ. ಬೇಡ ರಂಗು, ಬೇಡ ಸುಮ್ಕಿರು. ನಾನೇ ಎತ್ಕೊಂಡು ಹೋಗ್ತೀನಿ, ನೀನೇ ತಲೆ ಕೆಡಿಸ್ಕೋಬೇಡ. ಮತ್ತೆ ಯಾರು ನೋಡ್ಬಿಟ್ಟು ತಿರ್ಗಾ ಮತ್ತೆ ಗೊತ್ತಾಗಿದ್ರೆ ಸರಿ ಆಗಲ್ಲ. ಸುಮ್ಕಿರು, ನಾನೇ ಹೊತ್ಕೊಂಡು ಹೋಗ್ತೀನಿ. 15 ತೆಂಗಿನಕಾಯಿ ಎಲ್ಲ ಸಾಕಾಗಲ್ಲ ಕಣೋ. ಇನ್ನೊಂದು 5, ಒಂದು 20-25 ತೆಂಗಿನಕಾಯಿ ಚೀಲದಲ್ಲಿ ಕಟ್ಕೊಡ್ದಲೆ ಬರೀ 15 ತೆಂಗಿನಕಾಯಿ ಹಾಕೊಟ್ಟನತ್ತೆ. ಇನ್ನೊಂದೆರಡು ಹಾಕೊಡೋ, ಇರ್ಲಿ ಕಣೆ. ನಿಂಗೆ ಇನ್ನೊಂದು 5-6 ಜಾಸ್ತಿ ಅನ್ನಂಗೆ ಆಯ್ಕೊಂಬಂದು ಹಾಕ್ಕೊಟ್ಟಿದ್ರು ಆಗ್ತಿತ್ತಮ್ಮ. ಬರೀ 15 ತೆಂಗಿನಕಾಯಿ ಎತ್ಲಾಗಿಂದ ಸಾಲೋತ್ತೆ. ಒಂದು ತಿಂಗಳಾಗಂಗೆ ಒಂದು 30-40 ತೆಂಗಿನಕಾಯಿ ನಾನೇ ಒಂದ್ಸಲಿ ಚೀಲದಲ್ಲಿ ಕಟ್ಕೊಂಬಂದು ಕೊಟ್ಟು ಹೋಗ್ತೀನಿ ಕಣ್ಬಿಡು. ಯಾರೋ ಮಾತಾಡಂಗೈತಲ್ಲ. ಆಗ ನಮ್ಮ ಅಮ್ಮ ಬಂದೈತೆ, ಏನಪ್ಪ ಮಾಡೋದು ಇವಾಗ? ಚೆನ್ನಾಗೆ ಸಿಗಾಕೊಂಬಿಟ್ಟೆ. ಏನಂತಿದ್ಯಾ ರಂಗು? ನಿಮ್ಮ ಅಮ್ಮ ಬಂದೈತಾ? ನಿಜ ಏನು ರಂಗು? ನಿಜವಾಗ್ಲೂ ನಿಮ್ಮ ಅಮ್ಮ ಬಂದೈತಾ? ಕರೆಕ್ಟಾಗಿ ಹೇಳು ರಂಗು, ನನಗೆ ಭಯ ಆಗ್ತೈತೆ. ಉಕಡೆ ನಿಂಗೆ ನಮ್ಮ ಅಮ್ಮ ಬಂದೈತೆ ಕಣೆ. ಏನು ಮಾಡೋದು ಇವಾಗ? ಸರಿಯಾಗೆ ಸಿಗಾಕೊಂಬಿಟ್ಟು. ತೆಂಗಿನಕಾಯಿ ಬೇರೆ ನಾನು ಎಲ್ಲ ತಗೊಂಬಂದು ಚೀಲದಲ್ಲಿ ಕಟ್ಕೊಂಬಂದು ಇಟ್ಟಿದ್ದೀನಿ. ಏನೇ ಮಾಡೋದು ಇವಾಗ? ಒಳ್ಳೆ ಟೈಮಿಗೆ ಸಿಗಾಕೊಂಬಿಟ್ಟು. ನೀನು ಬೇರೆ ಎಳ್ನೀರು ಕುಡಿತಿದ್ಯಾ? ಏನು ಮಾಡೋದು ಇವಾಗ? ನಮ್ಮ ಅಮ್ಮಯ್ಯ ಬಿಡಲ್ಲ ಕಣೆ. ಅವತ್ತು ಮೆಣಸಿಕಾಯಿ ಕಿತ್ಕೊಂಡು ಹೋಗಿದ್ದಕ್ಕೇನೆ ಅವತ್ತೇನೇ ಕೋಪ ಮಾಡ್ಕೊಂತಿತ್ತು ನಮ್ಮಮ್ಮ. ಅವತ್ತೇನೇ ನಿನ್ನ ಮನೆ ಒಳಗೆ ಬರಬೇಡ ನೀನು, ಬಲು ಅವತಾರಗಳು ಕಲ್ತೀಯ, ಹಂಗೆ ಹಿಂಗೆ ಅಂತ ಬೈತಿತ್ತು. ಇವತ್ತು ಜೈನು ನಮ್ಮಮ್ಮ ಇಬ್ಬರು ಬಂದಾರ ಕಣೆ. ಯಾರು ಹೇಳಿರ್ಬೇಕೆ? ಎಂಥ ಟೈಮಿಗೆ ಸಿಗಾಕೊಂಬಿಟ್ಟು. ಏನೇ ಮಾಡೋದು ಇವಾಗ? ಏನೇ ಮಾಡೋದು? ನಿಂಗೆ ನಂಗೆ ಭಯ ಆಗ್ತೈತೆ ಕಣೆ. ನೀನೇ ಏನಾದ್ರೂ ತಲೆ ಓಡಿಸೆ. ನನಗೆ ಭಯ ಆಗ್ತೈತೆ ಕಣೆ. ಏನಾರ ಒಂದು ಸುಳ್ಳು ಹೇಳೆ ನಮ್ಮ ಅಮ್ಮಂಗೆ, ನನಗೆ ಭಯ ಆಗುತ್ತೆ ಕಣೆ. ನಮ್ಮ ಅಮ್ಮ ನೋಡ್ತಿರೋದು ನೋಡಿನೇ. ರಂಗು, ನಾನೇನು ಮಾಡ್ಲಿ? ನನಗೆ ಭಯ ಆಗ್ತೈತೆ ಮೊದಲೇ. ಜೈನು ಬಂದಾಳ. ಅಯ್ಯೋ, ಜೈನು ಬಂದಾಳ ಅಂದ್ರೆ ಬಿಡುಗಡಲ್ಲ ಬಿಡು. ನನಗೆ ಇವಾಗ ಜುಟ್ಟು ಇಟ್ಕೊಂಡು ಹೊಡಿತಾಳೆ ಇವಾಗ. ಅವತ್ತೇನೇ ಸಖತ್ ಕೋಪ ಮಾಡ್ಕೊಂಡಿದ್ಲು, ಇವತ್ತಿನ ಬಿಡುಗಡಲ್ಲ. ಯಪ್ಪ ನಾನು ರಂಗು, ನಾನು ಓಡೋಗ್ಬಿಡ್ತೀನಿ. ನೀನು ಏನಾರ ಮಾಡ್ಕ. ನಿಂಗೆ ಹೋಗ್ಬೇಡ್ಕೊಂಡು ತಡಿಯ, ನಾನು ಬರ್ತೀನಿ. ತಡಿಯ ನಿಂಗೆ. ಅಪ್ಪ, ತೆಂಗಿನಕಾಯಿ ಎಲ್ಲ ಕಿತ್ಕೊಡ್ತಿದ್ದ ನೀನು? ನಾನು ತೋಟದಲ್ಲಿ ತೆಂಗಿನಕಾಯಿ ಇರೋದೇ ಇಲ್ವಲ್ಲ, ಇಷ್ಟೊಂದೆಲ್ಲ ಫಸಲು ಬರ್ತಿತ್ತಲ್ಲ. ನೋಡಿದ್ರೆ ತೆಂಗಿನಕಾಯಿಗಳು ದಿನದಿಂದ ದಿನ ಕಡಿಮೆ ಆಗ್ತಿರ್ತಾವಲ್ಲ. ಇವತ್ತು ನೋಡ್ಕೊಂಡು ಹೋಗಿ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಮಾರನೇ ದಿವಸ ಇರಲ್ಲ. ಏನಾಯ್ತು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ನೋಡಿದ್ರೆ ಅಣ್ಣ ನೀನು ಎಳ್ನೀರು ಕುಯ್ದು ಕೊಡೋದು, ತೆಂಗಿನಕಾಯಿ ಕೊಟ್ಟು ಕಳಿಸೋದು 15-20. ಏನ್ ಅನ್ಕೊಂಡಿದ್ಯಾ ನೀನು? ಏನ್ ಅನ್ಕೊಂಡಿದ್ಯಾ? ಬಾಯ್ಲಿ ನಿನಗೆ. ಜಯ್ಯೆ, ನಿನಗೆ ಬಡ್ಕೊಂಡೆ ನಾನು. ಈ ನನ್ನ ಮಗನಿಗೆ ಸಲಿಗೆ ಕೊಡಬೇಡ ಕಣೆ. ಈ ನನ್ನ ಮಗನಿಗೆ ಸಲಿಗೆ ಕೊಡಬೇಡ. ಜುಟ್ಟಿಟ್ಕೊಂಡು 2 ಬಾರಿಸಿ ಬುದ್ಧಿ ಕಲಿಸಿ
ಮಂತವ ಕೆಲಸ ಮಾಡ್ಸೆ ಜೊತೆಲಿ ಹೋಗ್ಬಿಟ್ಟು ಹೊಲತಾವ ತೋಟತಾವ ಅಂತ ಹೇಳಿದ್ರೆ ನೀನ್ ತಿನ್ಕೊಂಡು ಮನೇಲಿ ನಿದ್ದೆ 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 ಅನ್ಕೊಂಡು ನೋಡಿ ಇವಾಗ ಅವನಿಗೆ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟು ನನ್ನ ಮಗ ಅವನು ಲಂಗು ಲಗಮ್ ಇಲ್ದಂಗೆ ಹೆಂಗ್ ಬೇಕಂಗೆ ಬೇರೆ ಬೇರೆಯವ್ರಿಗೆ ಎಳ್ನೀರು ಕುಯ್ಕೊಡೋದು, ಮೆಣಸಿಕಾಯಿ ಕುಯ್ಕೊಡೋದು, ಟೊಮೊಟೊ ಹಣ್ಣು ಕುಯ್ಕೊಡೋದು, ತೆಂಗಿನಕಾಯಿ ಎತ್ಕೊಡೋದು, ಇಂಥವೆಲ್ಲ ಮಾಡ್ಕೊಂಡು ಅವತಾರಗಳು ಮಾಡ್ಕೊಂಡು ನಿಂತ ನೋಡು ನಿನ್ ಗಂಡ. ನಿನಗ್ ಮೊದ್ಲು ಬುದ್ಧಿ ಇಲ್ಲ, ನಿನಗ್ ಬೈಬೇಕು ಮೊದ್ಲು ನಾನು. ನಿನಗ್ ಬುದ್ಧಿ ಇದ್ದಿದ್ರೆ ಇವೆಲ್ಲ ಯಾಕಾಗ್ತಿತ್ತು? ಜಯೇ ಜಯೇ ಏನು ಗೊತ್ತೇನೆ ಪಾಪ ಕಣೆ. ಸಾಂಬಾರ್ಗೆ ತೆಂಗಿನಕಾಯಿ ಇಲ್ಲ ರಂಗಣ್ಣ, ಕೊಡು ಅಂತ ಹೇಳ್ತು. ನಾನು ಅದಕ್ಕೆ ಒಂದೆರಡು ಬಿದ್ದಿದ್ವಲ್ಲ ಉದ್ರಿದ್ವಲ್ಲ ಅವೆಲ್ಲ ಚೀಲದಲ್ಲೇ ಕಟ್ಟಿಟ್ಟಿದ್ದೆ. ಅತ್ಲಾಗ ಪಾಪ ಅತ್ಲಾಗಿ ತಗೊಂಡು ಹೋಗ್ಬಿಡ್ಲಿ ಅತ್ಲಾಗಿ ಅಂತ ನಾನೇ ಪಾಪ ಕೊಡೋಣಂತ ಬರ್ತಿದ್ದೆ. ಅಂದರೆ ನಾನು ಚೀಲ ಕೊಡ್ತಿರಲ್ಲ, ಚೀಲದಲ್ಲಿ ತುಂಬ್ಕೊಂಬೋದಿದ್ನಲ್ಲ, ಒಂದೆರಡು ತಾಟ್ ಕೊಡೋಣ ಅಂತ ನೋಡ್ತಿದ್ದೆ ಜಯಿ. ಆಟೆಯ ನಾನೇನು ಚೀಲ ಎಲ್ಲ ನಾನು ನೆನ್ಕೊಂಬ ಕೊಡೋಕೆ ಹೋಗೋಣ, ನೀನು ಚೆನ್ನಾಗಿ ಹೇಳ್ತೀಯ, ನಾನು ಮಂತಾವ್ ತಗೊಂಬರೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀನು ಅಮ್ಮ ಬಂದ್ಬಿಟ್ಟು ಹಿಂಗೆ ನೋಡಿರ ಆಟೆಯ. ನಾನು ಒಂದು ಎಳ್ನೀರು ಕುಡಿತಿದ್ದೆ, ಇನ್ನೊಂದು ಎಳ್ನೀರು ಇತ್ತು. ಅಣ್ಣ ನನಗೊಂದು ಎಳ್ನೀರು ಬೇಕಣ್ಣ ಅಂತ ಹೇಳಿದ್ಲು. ಅದಕ್ಕೆ ಎಳ್ನೀರು ಕುಯ್ದು ಕೊಡ್ತಿದ್ದೆ ಆಟೆಯ. ಅಮ್ಮವು ಸುಮ್ಕಿರಮ್ಮ, ನೀನು ಏನೇನೋ ತಿಳ್ಕೊಬೇಡ ನೀನು. ನೋಡು, ನನಗೆ ಕೋಪ ಬರ್ಸ್ಬೇಡ ನನ್ನ ಮಗನೇ ನೀನು. ಹೆಚ್ಚಿಗೆ ಮಾತಾಡ್ಬೇಡ. ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ತೋಟದಲ್ಲೆಲ್ಲ ನೋಡ್ತಾರೆ, ಕೇಳಿಸ್ಕೊಳ್ತಾರೆ. ನಡಿ ಮಂತಾವ್ ನಡಿ. ಇವತ್ತು ನಿನಗೆ ನಾನು ಬಡ್ಕಂಡೆ ಇವಳಿಗೆ ಕೂಳು ಬೇಯಿಸಿ ಹಾಕ್ಬೇಡ ಕಣೆ ನನ್ನ ಮಗಂಗೆ. ತಿಂದು 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 ಒಂದು ಕೆಲಸ ಮಾಡಲ್ಲ, ಏನಿಲ್ಲ, ಹೊಲತಾವ ತೋಟತಾವ ಹೋಗ್ತೀನಿ ಅಂತಾನೆ. ಒಂದು ಕೆಲಸ ಮಾಡಲ್ವಲ್ಲ, ಏನು ಆಗಿರಲ್ವಲ್ಲ, ತೋಟತಾವ ಅಂದ್ಕೊಂಡು ನೀರು ಬಿಡ್ತೀನಿ ಅಂತ ಹೋಗ್ತಾನೆ, ನೀರು ಬಿಟ್ಟಿರಲ್ಲ. ಈ ಕಡೆ ತೆಂಗಿನಕಾಯಿ ಎಲ್ಲ ನಾನು ಕೆಡಿಸ್ತೀನಿ, ಕೆಲಸರು ಕರ್ಕೊಂಬಂದ್ಬಿಟ್ಟು ಅಂತ ಹೇಳ್ತಾನೆ. ನೋಡಿದೆ ದುಡ್ಡು ಇಸ್ಕೊಂಡು ಹೋಗ್ತಾನೆ. ನೋಡಿದ್ರೆ ತೆಂಗಿನಕಾಯಿಗೆ ಕೆಡಿಸಿ ಇದು ಮಾಡಿಸಿರಲ್ಲ. ಏನಾಯ್ತು, ಏನು ಮಾಡ್ತಿದ್ದಾನೆ ಇವನು? ಲೆಕ್ಕಪತ್ರನೇ ಕೊಡಲ್ವಲ್ಲ ಇವನು ಅನ್ಕೊಂತಿದ್ದೆ. ನೋಡಿದ್ರೆ ಇಂಥ ಅವತಾರಗಳು. ಬಾಯಿಲಿ ಮುಂದೆ ಬಾಯಿಲಿ ನಿನಗೆ. ನಡಿ ಮಂತಾವ್ ನಡಿ. ಇವತ್ತು ನಿನ್ಗೆ ಐತೆ ನಡಿ. ನಿನಗೆ ಹಿಂಗೆ ಬಿಟ್ರೆ ಆಗಲ್ಲ, ನಡಿ. ಅಮ್ಮವು ಸುಮ್ಕಿರಮ್ಮ, ನೀನು ಏನೇನೋ ಅನ್ಕೋಬೇಡ ನೀನು. ಯಾಕಮ್ಮ ಏನೇನೋ ಅಂತೀಯ? ನಾನು ಏನು ಮಾಡಿಲ್ಲ ಕಣಮ್ಮ, ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಕಣಮ್ಮ. ನನಗೆ ಬರ್ತಾ ಇರೋ ಕೋಪಕ್ಕೆ ಈಗ ಜಾಸ್ತಿ ಹೆಚ್ಚಿಗೆ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ರೆ ನೋಡು ಏರಿಕ್ ಬಿಡ್ತೀನಿ. ಇಲ್ಲೇನೆ ಇವಾಗ ಚೀಲ ತಗೊಂಡ್ಬಿಟ್ಟು ತಲೆ ಮೇಲೆ ಎಸ್ಬಿಡ್ತೀನಿ. ಸುಮ್ಮಕ್ಕೆ ಮಂತ ಬಂದ್ರೆ ಸರಿ ಆಯ್ತು ಇವಾಗ. ಆಯ್ತು ಬಿಡು. ಅದ್ಯಾಕೆ ಹಿಂಗೆ ಕೋಪ ಮಾಡ್ಕೊಂತಿದ್ಯಾ ನನ್ನ ಮೇಲೆ? ನೋಡು ಹೆಂಗ್ ಬೈತಿದ್ಯಾ ಅಂತ. ಸುಮ್ಕಿರೋ, ಹಂಗೆಲ್ಲ ಬೈಬಾರ್ದು ಗಂಡಂಗೆ. ಬೈಬಾರ್ದ ನಿನಗೆ? ಬರೀ ಬೈಯೋದಲ್ಲ ನಿನಗೆ. ಎಳ್ನೀರು ನೋಡಿದ್ಲೆ, ಎಳ್ನೀರು ಮುಂದೆ ಐತೆ, ಎಳ್ನೀರು ತಗೊಂಡ್ಬಿಟ್ಟು ತಲೆ ಮೇಲೆ ಚಚ್ಬಿಡ್ತೀನಿ ಇವಾಗ. ಸುಮ್ಮಕ್ ಮಂತ ಬಂದ್ರೆ ಸರಿ ಐತೆ. ಅದು ಇದು ಮಾತಾಡಿದೆ ನೋಡಿ ಇವಾಗ. ಚೀಲ ಎತ್ಕ, ತಲೆ ಮೇಲೆ ಇಟ್ಕ ಚೀಲನ. ನೋಡು ಜಯ್ಯೆ, ನೀನು ಏನಾದ್ರು ಬೈದ್ಗಿದ್ರೆ ನಾನು ಮಂತವ್ಲೆ ಬರಲ್ಲ ನೋಡು, ಹೋಗ್ಬಿಡ್ತೀನಿ ಎತ್ಲಕಾರನು. ಅಮ್ಮ ಏನು ಬೈಬಡ್ಕೊಂಡು ಸುಮ್ಮನಿರಮ್ಮ, ನನಗೆ ಹೆದರಿಕೆ ಆಗ್ತೈತೆ. ನಾನು ಹೋಗ್ಬಿಡ್ತೀನಿ ನೋಡು, ಮನೆ ಬಿಟ್ಬಿಟ್ಟು ಎತ್ಲಾಗಾದ್ರೂ ಹೋಗ್ಬಿಡ್ತೀನಿ. ನಾನು ನಾಳೆ ಬರ್ತೀನಿ, ಹೋಗ್ರಿ, ನಾನು ಬರಲ್ಲ. ಜಯ್ಯೆ, ಈ ನನ್ನ ಮಗ ಹೇಳಿದ್ರೆ ಮಾತು ಕೇಳೋದು ಕಣಿ ಇವನಿಗೆ. ಎರಡು ಬಿಟ್ಟು ಎತ್ಕ ಹೇಳ್ತೀನಿ, ದರ 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 ಅಂತ ಎಳ್ಕ ಹೇಳ್ತೀನಿ. ಇವನು ಬುದ್ಧಿ ಕಲಿಯಲ್ಲ ಇವನು. ಏನೋ ಮರ್ಯಾದೆಯಿಂದ ಕರ್ಕೊಂಡು ಹೋಗೋಣ ಮಂತಾವ ಬುದ್ಧಿ ಹೇಳೋಣ ಅಂತ ಹೇಳಿದ್ರೆ ನನ್ನ ಮಗ ತೋಟದಲ್ಲಿ ಆಟ ಮಾಡ್ಕೊಂಡು ನಿಂತಾನ. ಆಟ ಮಾಡಿರೋದೆಲ್ಲ ಇಂಥ ಕೆಲಸ ಮಾಡಿಬಿಟ್ಟು ಈಗ ನೋಡು, ಮರ್ಯಾದೆಯಿಂದ ಕರ್ಕೊಂಡು ಹೋಗ್ತಿದ್ದೀನಿ, ಸೀದಾ ಮಂತಾವ ಬಾ. ಇಲ್ಲ ಅಂದ್ರೆ ದರ 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 ಅಂತ ಎಲ್ಲರ ಮುಂದೆನೂ ಊರವ್ರ ಮುಂದೆ ಎಲ್ಲ ಎಳ್ಕೊಂಡು ಹೋಗ್ಬಿಡ್ತೀನಿ ನೋಡು. ನೋಡು, ಸುಮ್ಮನೆ ಬರ್ತೀಯೋ ಏನೋ ಹಂಗೆ ನಿಂತ್ಕೊಳ್ತೀಯ ನೋಡು. ನೀನೇ ಹೇಳಪ್ಪ ಈಗ. ಸರಿ ಆಯ್ತು ಬಿಡಮ್ಮ. ಅದ್ಯಾಕೆ ಹಿಂಗೆ ಆಡ್ತಿದ್ಯೋ ನೋಡಿ ಅಮ್ಮ ಏನೇನು ಹೇಳೋದು. ಸರಿ ಬಿಡು, ಆಯಿತು. ನಾನೇ ಬರ್ತೀನಿ. ಬಾ ಬಾ, ಎತ್ಕ ಚೀಲ, ಎತ್ಕ ತಲೆ ಮೇಲೆ ಎತ್ಕ. ನಡಿ ಮಂತ ಹೋಗ, ನಡಿ ಮೊದ್ಲು. ನಿಂಗಿ ಅಂತೆ, ನಿಂಗಿ ಮಾಡ್ತೀನಿ ಬಾ ಇವತ್ತು ನಿನ್ಗೆ. ನಿಂಗಿ ಅಂತ ಮಾಡಿಸ್ತೀನಿ ಬಾ ಇವತ್ತು. ಅಬ್ಬಬ್ಬಬ್ಬಬ್ಬಬ್ಬ, ಮೆಣಸಿಕಾಯಿ ಕುಯ್ಕೊಡೋದು 15 ಇನ್ನೊಂದೈದು ಜಾಸ್ತಿನೇ ಕುಯ್ಕೊಂಬಂದಿದ್ರು ಆಗ್ತಿತ್ತು. ಒಂದು ತಿಂಗಳಾಗಂಗೆ ಒಂದು 20-30 ತೆಂಗಿನಕಾಯಿ ನಾನೇ ಮಂತ ಬಂದು ಕೊಟ್ಟು ಬರ್ತಿದ್ದೆ. ಮನೇಲಿ ಹೇಳಿದ್ರೆ ಒಂದು ಕೆಲಸ ಮಾಡಲ್ಲ, ಒಂದೇ ಒಂದು ಕೆಲಸ ಮಾಡ್ತೀಯ ನೀನು ಹೇಳಿದ್ದು. ಅಂಗಡಿ ಮಂತ ಹೋಗ್ಬಿಟ್ಟು ಒಂದು ಬೆಂಕಿ ಕಡ್ಡಿ ತಗೊಂಬ ಅಂದ್ರೂ ತಗೊಂಬರಲ್ಲ. ಬೆಂಕಿ ಪಟ್ಟಣ ತಗೊಂಬ, ಇಲ್ಲ ಏನಾದ್ರು ತರಕಾರಿಗಳು ತಗೊಂಬ. ಹೋಗ್ಬಿಟ್ಟು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದಾಗ ರವೆ ಖಾಲಿ ಆಗೈತೆ, ಹೋಗಿ ರವೆ ತಗೊಂಬಾರಯ್ಯ ಅಂತ ಹೇಳಿದ್ರೆ ನನಗೆ ಹೊಲ್ತಾವ ತೋಡುತ್ತಾವ ಕೆಲಸಗಳು ಐತಂತ ನಾಟಕ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಅವತಾರಗಳು ಮಾಡ್ತೀಯ ನೀನು. ಅವತಾರಗಳು ಬಾ, ನಿನ್ಗೆ ಐತೆ ಬಾ. ಇನ್ಮೇಲಿಂದ ಐತೆ ಬಾ, ನಿನ್ಗೆ ಐತೆ. ಕೂಳು ಬೇಯಿಸಾಕ್ತೀವಿ ಅಂದ್ಕೊಂಡಿದ್ಯಾ ಬಾ. ಅತ್ತೆ ನೀವ್ ಹೇಳ್ದಂಗೆನೆ ಮಾಡ್ಬೇಕು. ನಾನು ಹೋಗ್ಲಿ ನನ್ ಗಂಡ ಅಲ್ವಾ ಅಂದ್ಕೊಂಡು ನಾನು ಬಿಟ್ಕೊಂಡ್ಬಂದ್ರೆ ನೀನು ಅವತಾರಗಳು ಮಾಡ್ತೀಯಾ? ಆ ನಿಂಗಿ ಗುಂಗಿಗೆ ನನ್ನ ಮುಂದೆ ಆ ನಿಂಗಿ ಗುಂಗಿ ಮುಂದೆ ನನಗೆ ಅವಮಾನ ಮಾಡ್ತೀಯ ನೀನು. ಬಾ, ನಿನ್ಗೆ ಐತೆ ಬಾ.